ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ 31/3/2026 ರಾತ್ರಿ ಸುರಿದ ಭಾರೀ ಮಳೆಯ ಪರಿಣಾಮವಾಗಿ ವಾರ್ಡ್ ನಂಬರ್ 1 ಹಾಗೂ ವಾರ್ಡ್ ನಂಬರ್ 9 ಪ್ರದೇಶದಲ್ಲಿ ಮನೆಗಳಿಗೆ ನೀರು ನುಗ್ಗಿದ ಘಟನೆ ಜರುಗಿದೆ. ರಸ್ತೆ ದುಸ್ಥಿತಿಯಲ್ಲಿರುವುದರಿಂದ ಹಾಗೂ ರಸ್ತೆ ಬದಿಯ ಮೋರಿಯಲ್ಲಿ ಸ್ವಚ್ಛತೆ ಇಲ್ಲದ ಕಾರಣ ಮಳೆ ನೀರು ಕಸವನ್ನ ಹೊತ್ತುಕೊಂಡು ಮನೆಗಳಿಗೆ ಪ್ರವೇಶಿಸಿದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಈ ಸಮಸ್ಯೆಯನ್ನ ಖಂಡಿಸಿ 1/4/2026 ಸಾರ್ವಜನಿಕರ ಹಾಗೂ ಸ್ಥಳೀಯ ನಿವಾಸಿಗಳು ಒಟ್ಟಾಗಿ ಪ್ರತಿಭಟನೆ ಮಾಡಿ ಸಂಬಂಧಿತ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ನಮ್ಮ ಮನೆ ಮುಂದೆ ಎಲ್ಲ 7 ಓಣಿತು ನೀರು ಎಲ್ಲ ಬರಾಕತ್ತೈತಿ. ಮನೆ ಮುಂದೆ ಎಲ್ಲ ಹೋಗಾಕತ್ತೈತಿ. ನೀರು ಒಳಗೆ ಹೋಗಾಕತ್ತೈತಿ. ನೀರು ಇಲ್ಲೇ ಬರಾಕ ಇದಿಲ್ರಿ, ಹೋಗಾಕ ನೀರು ಚಾನ್ಸ್ ಇಲ್ಲ. ನೀರಿಲ್ಲೇ ನಾವೇನ್ ಮಾಡ್ಬೇಕಿಲ್ಲೇ पानी आ रहा हमारे बहुत पानी आ रहा. मेम्बरान को भी बोल को गालियां दे दे को बस हमना किसी कर बोलना हमें. हमारे घर में पूरा पानी घुस रहा है. रुमा में गिम्मा में सब नन्हे बच्चे हमारे. कहाँ जाना है हमें? 7 मल्लिया का पानी किस गटर को आता? रोड क्या आता? हो रही भी नहीं यहाँ. गटरा देखे तो खुले कर सटे तो पानी अंदर जा रहा है. यहाँ तो कितना महंगा हमारे गाँव में बरसात आ रहा नहीं. क्या अभी 2 बरसात कुछ इतना पानी घुस रहा हमारे घर में. हमें क्या करना है? गरीबा 9ನೇ ವಾರ್ಡಿಂದ ರೋಡಿಂದ ಸಮಸ್ಯೆ ಭಾಳ ಐತಿ ಸರ್. ಈಗ ನಾನು ಒಂದು 20-30 ವರ್ಷ ಆದ್ರಿ ರೋಡೇ ನೋಡಿಲ್ಲ ನಾವು. ಈಗ ನಾವು ಹೇಳಕತ್ತಿ ಮೆಂಬರ್ಗೆ ಎಲ್ಲರಿಗೆ ಹೇಳಿ ಸಾಕಾಗ್ಬಿಟ್ಟೈತಿ. ಈಗ ರೋಡ್ ಸಮಸ್ಯೆ ಇದ್ರೆ ಇಲ್ಲೇ ಸಾಲಿ ಅರ್ಬೇಗ ಮದರ್ಸಾ ಐತಿ, DPP ಸ್ಕೂಲ್ ಐತಿ, ಮಸೂದಿ ಐತಿ. ಇಲ್ಲೇ ಭಾಳ ಜನಗೆ ತೊಂದರೆ ಆಗ್ತೈತಿ. ಸ್ವಲ್ಪ ನಮಗೆ ಶಾಸಕಿಗೆ ಹೇಳಕತ್ತೀವಿ, ಇಲ್ಲ ಸ್ವಲ್ಪ ರೋಡ್ ಮಾಡಿದರೆ ಚಲೋ ಆಗ್ತೈತಿ. ನಾವು ಮೆಂಬರ್ಗೆ ಹೇಳಾಕತ್ತೀವಿ ರೀ ಎಲ್ಲರಿಗೆ. ಯಾರು ನಮ್ಮ ಇದ್ರಾಗ ನೋಡಾಕತ್ತಿಲ್ಲ. ಈಗ ಟೆಂಡರ್ ಆಗೈತಿ ಅಂತ ಹೇಳಾಕ್ತಾರೆ ರೀ. 2-3 ವರ್ಷ ಆತ್ರಿ ಹೇಳಾಕತ್ತು ಟೆಂಡರ್ ಆಗೈತಿ. ಈಗ ಚೀಫ್ ಆಫೀಸರಿಗೆ ಕರಿತೀವಿ, ಬೇರೆಯವ್ರಿಗೆ ಟೆಂಡರ್ ಕೊಡಾಕತ್ತೀವಿ ಅಂತ 3 ವರ್ಷ ಅಂತ ಹೇಳಾಕತ್ತೀವಿ ರೀ. ಒಂದು ರೋಡ್ ಅನುಕೂಲ ಮಾಡಿಕೊಟ್ಟಿದ್ರೆ ನಮಗೆ ಚಲೋ ಆಗ್ತೈತಿ ರೀ. ಎಲ್ಲರೂ ಏನು ಸತ್ತಾರ ಯಾರು ನೋಡೋವಲ್ಲ ಬಂದ. ಈಗ 20 ವರ್ಷದಿಂದ ನಾವು ನೋಡಾಕತ್ತೀವಿ. ಇಲ್ಲೇ ಮಸೂದಿ ಐತಿ, ಎಲ್ಲ ದರ್ಗಾನ ಐತಿ, ಎಲ್ಲ ಮನೆ ಒಳಗೆ ನೀರು ಹೊಂಟೈತಿ. ಯಾರು ದಾದ್ ಮಾಡ್ಕೋವಲ್ಲೆ. ಏನು ಮಾಡಕ್ಕೆ ಬೇಕಿದೆ ಎಲ್ಲ ಈ ಕ್ಯಾಮ್ರಾ ಮಾಡಿ ನೀವು ಮಾಡಿ ಎಲ್ಲ ತೋರಿಸ್ಲಿ. ಅದು MLಗೆ ಹೇಳಿದೆ. 9ನೇ ವಾರ್ಡ್ 1ನೇ ವಾರ್ಡಿಂದ ಮೆಂಬರ್ಗೆ ಹೇಳಾಕತ್ತೀವಿ ಇದು ರೋಡ್ಸ್ ಮಾಡ್ತೀರಿ ಅಂತ. 3 ವರ್ಷದಿಂದ ಅವರು ಮಾಡ್ತೀರಿ ಅಂತ ಹೇಳಾಕತ್ತಾರ. ಇನ್ನೂ ಮಠ ಆಗಿಲ್ಲ. ಮನೆಗೆ ಮಳೆ ಬಂತಂದ್ರೆ ಗಟ್ರ್ ತುಂಬಿ ಮನ್ಯಾಗ ಹೊಂಟೈತಿ. ಗಟ್ರ್ ಕ್ಲೀನ್ ಮಾಡಿಸ್ಬೇಕಪ್ಪ ಅಂದ್ರೆ ಹೇಳಿದ್ರೆ ಅವ್ರ ಮೇಲೆ ಮಾಡೋ ಹೋಗ್ತಾರ್ರಿ. ಒಳಗಿಂದ ಮಾಡಂಗಿಲ್ಲ. ಆದ್ರೆ ನಾವು ಮಾಡ್ಕೋಬೇಕನ್ರಿ. ಅಧಿಕಾರಿ ಇಲ್ಲನ್ರಿ ಇದಕ್ಕೆ. ಎಲ್ಲರಿಗೆ ಸ್ವಲ್ಪ ತರಸ್ರಿ ಇದೆ. ಮನೆ ಮುಂದೆ ಬಾಗ್ಲ ಹೆಂಗಾಗತ್ತಾವು ಮದರ್ಸ ಐತಿ, ಮುಂದಿಲ್ಲ ಗಂಟೆ ಐತಿ, ಸ್ಕೂಲ್ ಐತಿ. ಸಣ್ಣ ಹುಡುಗರು ಹೆಂಗೆ ಅಡ್ಡಾಡ್ತೈತಿ. ಇಂಥವು ದಾರಿ ಇದ್ರೆ ನಾವು ಹೇಳಿ ಸಾಕಾಗ್ಬಿಟ್ಟೈತಿ ಸಾಹೇಬ್ರ. ಈಗ ಏನೈತಿ ಇದು ಮಾಡಿಸ್ರಿ ಇಲ್ಲಿ ನೋಡ್ರಿ. ನೋಡ್ರಿ ನೀವು ನಿಮ್ಮ ಮುಂದೆ ಅದಾವು. ಇಲ್ಲಿ 20 ವರ್ಷದಿಂದ ನಾನು ನೋಡಾಕತ್ತೀನಿ. ಒಂದು ಸಾಧಾರಣ ರೋಡ್ ಸತಿ ಆಗಿಲ್ಲ. ಈ ವೇಳೆ ಖಾಜಾ ಸಾಬ್ ಬಡಿಗೇರ್, ಮಹಮ್ಮದ್ ಗೌಸ್ ಮತ್ತಾರ್, ಅನ್ವರ್ ಸಾಬ್ ಕಾಕಡ ಸೇರಿ ಹಲವರು ಉಪಸ್ಥಿತರಿದ್ದರು. ಸ್ಥಳೀಯರು ತಕ್ಷಣ ರಸ್ತೆ ದುರಸ್ತಿ ಹಾಗೂ ಮೋರಿಯ ಸ್ವಚ್ಛತೆ ಕೈಗೊಳ್ಳುವಂತೆ ಆಗ್ರಹ ಮಾಡಿದ್ದಾರೆ. ರವಿರಾಜ್ ಸಂಶಿ, ಹಾವೇರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.